ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮಾಯಿನ್. ಅಮ್ಮಾಬಾದ್. ಬೆಳಿಗ್ಗೆ ಕೋಳಿ ಕೂಗುತ್ತೆ, ಅದೇ ರೀತಿ ಮಗ್ರಿಬಿನ ಸಮಯದಲ್ಲಿ ನರಿ ಕೂಗುತ್ತೆ. ಈ ಎರಡೂ ಜೀವಿಗಳು ಕೂಗುವಂತಹ ಸಂದರ್ಭದಲ್ಲಿ ಅದು ಯಾತಕ್ಕೋಸ್ಕರ ಕೂಗುತ್ತೆ, ಆ ಕೂಗುವುದರ ಹಿಂದಿನ ರಹಸ್ಯವೇನು ಎಂಬುದು ನಮ್ಮಲ್ಲಿ ಅತಿಯಾಗಿ ಜನರಿಗೆ ಗೊತ್ತಿಲ್ಲ. ಇವತ್ತಿನ ಹದೀಸ್ ತರಗತಿ ಮೂಲಕ ಅವೆರಡರ ರಹಸ್ಯವನ್ನು ತಿಳಿದ ನಂತರ ಖಂಡಿತವಾಗಿಯೂ ಕೆಲವೊಮ್ಮೆ ಭಯ ಉಂಟಾಗಲು ಅದೊಂದು ಕಾರಣವಾಗಿರುತ್ತದೆ. ಆದ್ದರಿಂದ ಅದಕ್ಕಿರುವಂತಹ ಪರಿಹಾರವೂ ಕೂಡ ಹದೀಸ್ನಲ್ಲಿದೆ. ಇನ್ಶಾ ಅಲ್ಲಾಹ್ ಅದು ಯಾವುದು ಎಂಬುದನ್ನು ಹದೀಸ್ ತರಗತಿ ಮೂಲಕ ತಿಳಿಯೋಣ. ಇಮಾಮ್ ಬುಖಾರಿ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್, ಅಬಿ ಹುರೈರಾ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಆಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಇಜಾ ಸಮಿಅತುಂ ಸಿಯಾಹದ್ ದಿಯಕತಿ, ನೀವು ಯಾರಾದರೂ ಕೋಳಿ ಕೂಗುವುದನ್ನು ಕೇಳಿದರೆ, ಫಸ್ಅಲುಲ್ಲಾಹ ಮಿನ್ ಫದ್ಲಿಹಿ, ನೀವು ಅಲ್ಲಾಹನ ಕಾರುಣ್ಯವನ್ನು ಬೇಡಿರಿ, ಅಲ್ಲಾಹನ ರಹಮತನ್ನು ನೀವು ಬೇಡಿರಿ. ಕಾರಣ ಆ ಕೋಳಿ ಕೂಗುವುದು ಫಇನ್ನಹ ರಅತ್ ಮಲಕನ್, ಅದು ಅಲ್ಲಾಹನ ಮಲಕ್ಗಳನ್ನು ನೋಡಿದ ಕಾರಣವಾಗಿದೆ ಆ ಕೋಳಿ ಕೂಗುವುದು ಎಂದು. ಕೋಳಿ ಕೂಗುವಂತಹ ಸಮಯವೂ ಕೂಡ ಒಂದು ಬರ್ಕತುಳ್ಳಂತಹ ಸಮಯವಾಗಿದೆ, ಪ್ರಭಾತ ಸಮಯ. ಆ ಸಮಯದಲ್ಲಿ ಅಲ್ಲಾಹನ ಮಲಕ್ಗಳು ಈ ಭೂಲೋಕಕ್ಕೆ ಆಕಾಶ ಲೋಕದಿಂದ ಇಳಿದು ಬರುವಂತಹ ಆ ಒಂದು ಸನ್ನಿವೇಶ, ಆ ಒಂದು ದೃಶ್ಯವನ್ನು ಕಂಡಂತಹ ಕೋಳಿಗಳು ಕೂಗುತ್ತದೆ. ವ ಇಜಾ ಸಮಿಅತುಂ ನಹಿಕಲ್ ಹಿಮಾರ್, ಕತ್ತೆ ಕೂಗುವಂತಹ ಶಬ್ದ. ಇಲ್ಲಿ ಕತ್ತೆ ಎಂದು ಹೇಳಿದ್ದು ನಮ್ಮೂರಿನೆಲ್ಲ ಸಾಮಾನ್ಯವಾಗಿ ಕತ್ತೆಗಳು ವಿರಳವಾದಂತಹ ಕಾರಣ ನರಿಗಳು ಕೂಗುತ್ತೆ, ಎರಡೂ ಕೂಡ ಒಂದೇ. ಆ ಕತ್ತೆ ಕೂಗುವಂತಹ ಅಥವಾ ನರಿ ಕೂಗುವಂತಹ ಸಂದರ್ಭದಲ್ಲಿ ಫತಅವ್ವಜು ಬಿಲ್ಲಾಹ್, ನೀವು ಅಲ್ಲಾಹನೊಂದಿಗೆ ರಕ್ಷೆಯನ್ನು ಬೇಡಿರಿ, ಮಿನಶ್ ಶೈತಾನ್, ಶೈತಾನ್ನಿಂದ ನೀವು ಅಲ್ಲಾಹನೊಂದಿಗೆ ರಕ್ಷೆಯನ್ನು ಬೇಡಿರಿ. ಕಾರಣ ಫಇನ್ನಹು ರಅಶ್ ಶೈತಾನ್, ಅದು ಶೈತಾನನ್ನು ಕಂಡಂತಹ ಕಾರಣದಿಂದವಾಗಿದೆ ಕೂಗುವುದು ಎಂದು. ಈ ಎರಡೂ ಸಂದರ್ಭ ಅಂದರೆ ಎರಡು ಸಮಯದಲ್ಲಾಗಿದೆ ಕೂಗುವುದು. ಕೋಳಿ ಬೆಳಿಗ್ಗೆ ಕೂಗುತ್ತೆ, ಆ ಸಮಯದಲ್ಲಿ ಮಲಕುಗಳನ್ನು ಅದು ನೋಡ್ತದೆ, ಆ ಸಂದರ್ಭದಲ್ಲಿ ಅದು ಕೂಗುತ್ತದೆ. ಆದ್ದರಿಂದ ಆ ಒಂದು ಸಮಯದಲ್ಲಿ ನಾವು ಅಲ್ಲಾಹನ ರಹಮತನ್ನು ಬೇಡೋದಾದರೆ ಅಲ್ಲಾಹನ ರಹಮತ್ ನಮಗೆ ಸಿಗಲು ಅದೊಂದು ಕಾರಣವಾಗಿರುತ್ತದೆ. ಅದೇ ಕತ್ತೆ ಕೂಗುವಂತಹ ಅಥವಾ ನಮ್ಮೂರಿನೆಲ್ಲ ಸಾಮಾನ್ಯವಾಗಿ ನರಿ ಕೂಗುತ್ತೆ ಮಗರಿಬಿನ ಸಮಯ ಅಥವಾ ಮಗರಿಬ್ ಇಶಾರ ನಡುವೆ, ಆ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ನಾವು ಮನೆಯಿಂದ ಹೊರಗೆ ಹೋಗುವುದನ್ನು, ಅದೇ ರೀತಿ ನಮ್ಮ ಮಕ್ಕಳನ್ನು ಕೂಡ ಮನೆಯಿಂದ ಹೊರಗೆ ಕಳಿಸುವುದನ್ನು ಕೂಡ ನಾವು ಗಮನಿಸಬೇಕು. ಕಾರಣ ಆ ಸಂದರ್ಭದಲ್ಲಿ ಶೈತಾನ್ ಆಚೆ ಈಚೆ ಓಡಿ ನಡೆಯುವಂತಹ ಸಮಯವಾದ ಕಾರಣ ಅದು ಮನುಷ್ಯನಿಗೆ ತೊಂದರೆ ನೀಡಲು ಕಾರಣವಾಗಿರುತ್ತದೆ. ಮಾತ್ರವಲ್ಲ, ಅದನ್ನು ಕಂಡ ಆ ಒಂದು ಕಾರಣದಿಂದ ನರಿಗಳು ಕೂಡ ಕೂಗುತ್ತದೆ. ಒಂದು ಹದೀಸ್ನಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ನಿಮ್ಮ ಮಕ್ಕಳನ್ನು ಅಥವಾ ಮಹಿಳೆಯರು ಅಥವಾ ಸಣ್ಣ ವಯಸ್ಸಿನವರು ಮಗರಿಬಿನ ನಂತರ ಮನೆಯಿಂದ ಹೊರಗೆ ಹೋಗುವುದು ಬೇಡ. ಎಲ್ಲರೂ ಕೂಡ ಅನಾವಶ್ಯಕ ಮಗರಿಬಿನ ನಂತರ ಮನೆಯಿಂದ ಹೊರಗೆ ಇಳಿಯಬಾರದು. ಕಾರಣ ಆ ಒಂದು ಸಮಯ ಅದು ಶೈತಾನ್ ಹೊರಗಡೆ ಓಡಿ ನಡೆಯುವಂತಹ ಸಮಯವಾಗಿದೆ. ಮನುಷ್ಯನು ಆ ಒಂದು ಶೈತಾನ್ ಹೋಗುವಾಗ ನಡೆಯುವಾಗ ಮುಂದೆ ಬಂದರೆ ಆ ಮನುಷ್ಯನಿಗೆ ತೊಂದರೆಯನ್ನು ನೀಡಲು ಆ ಒಂದು ಶೈತಾನ್ ಮುಂದೆ ಬರ್ತಾನೆ. ಅದರಿಂದಾಗಿ ಶೈತಾನ್ನ ಸಮಸ್ಯೆಗಳು ಜೀವನದಲ್ಲಿ ಕಾಣಲು ಸಾಧ್ಯವಾಗುತ್ತದೆ. ಆ ಒಂದು ಸಮಸ್ಯೆಯಿಂದ ನಿಮಗೆ ರಕ್ಷೆ ಹೊಂದಬೇಕಾದರೆ ಮಗರಿಬ್ ಇಶಾನ ನಡುವೆ ಮನೆಯಿಂದ ಹೊರಗೆ ಹೋಗುವುದನ್ನು ನಾವು ತಡೆಯಬೇಕಾಗಿದೆ. ಆದ್ದರಿಂದ ಈ ಎರಡೂ ಸಮಯ ನಮ್ಮ ಊರಿನಲ್ಲಿ ಸಾಮಾನ್ಯವಾಗಿ ನರಿ ಕೂಗುವಾಗ ಅಥವಾ ಕೋಳಿ ಕೂಗುವಾಗ ಎರಡೂ ಸಮಯವನ್ನು ನಿರ್ಲಕ್ಷಿಸುವಂತಹ ನಾವು ಖಂಡಿತವಾಗಿ ಎರಡು ಸಮಯಕ್ಕೆ ಎರಡು ಪ್ರಮುಖವಾದಂತಹ ಕಾರಣಗಳಿದೆ. ಎರಡು ಸಂದರ್ಭದಲ್ಲೂ ಕೂಡ ಎರಡು ರೀತಿಯಾದಂತಹ ಪ್ರಾರ್ಥನೆಯನ್ನು ಪ್ರಾರ್ಥಿಸಬೇಕು ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಕಲಿಸಿದ್ದಾರೆ. ಆದ್ದರಿಂದ ಎರಡು ಸಮಯದಲ್ಲಿ ಈ ಎರಡು ರೀತಿಯ ಪ್ರಾರ್ಥನೆ, ಒಂದು ಸಂದರ್ಭದಲ್ಲಿ ರಹಮತನ್ನು ಬೇಡುತ್ತಲೂ ಮತ್ತೊಂದು ಸಂದರ್ಭದಲ್ಲಿ ಶೈತಾನ್ನ ಸಮಸ್ಯೆಯಿಂದ ರಕ್ಷೆ ಹೊಂದಲು ಆ ಒಂದು ಪ್ರಾರ್ಥನೆಯನ್ನು ಬೇಡುತ್ತಲೂ ಇರೋಣ. ಅಲ್ಲಾಹನ ನಮಗೆ ತೌಫೀಕ್ ನೀಡಿ ಅನುಗ್ರಹಿಸಲಿ. ನಮ್ಮ ಜೀವನದಲ್ಲಿ ಅಲ್ಲಾಹನ ರಹಮತ್ ಅತಿಯಾಗಿ ನೀಡಿ ಶೈತಾನ್ನ ಶರ್ರಿನಿಂದ ಅಲ್ಲಾಹ್ ನಮ್ಮನ್ನು ಸಂರಕ್ಷಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.